ಬೆಂಗಳೂರಿನಲ್ಲಿ 10 ಹೆರಿಗೆ ಆಸ್ಪತ್ರೆಗಳಿಗೆ ಜಿಬಿಎ ಬೀಗವನ್ನು ಹಾಕಿದೆ. ಬಡವರ ಸಂಜೀವಿನಿ ಆಗಬೇಕಿದ್ದ ಆಸ್ಪತ್ರೆಗಳಿಗೆ ರೋಗ ಹಿಡಿದಿದೆ. ಯಾಕಂದ್ರೆ ನಿರ್ವಹಣೆ ಸರಿಯಾಗಿಲ್ಲ. ನವೀಕರಣದ ನೆಪದಲ್ಲಿ ಆಸ್ಪತ್ರೆಗಳು ಬಂದ್. ಜನ ಪರದಾಡ್ತಾ ಇದ್ರು ಕೂಡ ಜಿಬಿಎ ಅಧಿಕಾರಿಗಳ ಜಾಣ ಕುರುಡು. ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳಂದ್ರೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆ ಆಗುತ್ತೆ. ಆದರೆ ಈ ಒಂದು ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳು ಮುಚ್ಚಿದ್ರೆ ಆಗ್ತಕ್ಕಂಥ ಅನಾಹುತಗಳಿಗೆ, ಅನಾನುಕೂಲಗಳಿಗೆ ಯಾರು ಹೊಣೆ? ಸೊ ಅದೇ ರೀತಿ ಬೆಂಗಳೂರಿನಲ್ಲಿ ಹಲವಾರು ಕಡೆಗಳಲ್ಲಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳು ಕ್ಲೋಸ್ ಆಗಿದ್ದಾವೆ. ಬೆಂಗಳೂರಿನ ಶಾಂತಿನಗರದಲ್ಲಿರ್ತಕ್ಕಂಥ BBMP ಹೆರಿಗೆ ಆಸ್ಪತ್ರೆ ಕೂಡ ಕಳೆದ ಹಲವಾರು ತಿಂಗಳುಗಳಿಂದ ಕ್ಲೋಸ್ ಆಗಿದೆ. ಈ ಒಂದು ಹೆರಿಗೆ ಆಸ್ಪತ್ರೆಯನ್ನು ಯಾರ್ಯಾರು ನಂಬಿಕೊಂಡಿದ್ರು, ಯಾರ್ಯಾರು ಡಿಪೆಂಡ್ ಆಗಿದ್ದು ಸುತ್ತಮುತ್ತ ಇರತಕ್ಕಂಥ ಬಡವರು, ಅವರೆಲ್ಲರೂ ಕೂಡ ಈಗ ಬೇರೆ ಕಡೆ ಹೋಗಬೇಕಾಗಿದೆ ಅಥವಾ ಖಾಸಗಿ ಆಸ್ಪತ್ರೆಗಳನ್ನು ಡಿಪೆಂಡ್ ಆಗಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಈ ಒಂದು ಆಸ್ಪತ್ರೆಯನ್ನು ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಆ ಒಂದು ವೇಳೆಯಲ್ಲಿ ಸುತ್ತಮುತ್ತ ಇರೋರು ಇದೇ ಒಂದು ಕೇಂದ್ರಕ್ಕೆ ಬಂದು ಹೆರಿಗೆ ಮಾಡಿಸ್ಕೊತಾ ಇದ್ರು ಅಥವಾ ಸಂಬಂಧಪಟ್ಟಂಗೆ ಚಿಕಿತ್ಸೆ ತಗೊಬೇಕು, ಎಲ್ಲವನ್ನೂ ಕೂಡ ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಸೊ ಕಡಿಮೆ ಒಂದು ದರದಲ್ಲಿ ಇವರಿಗೆ ಉತ್ತಮ ಆರೋಗ್ಯ ವ್ಯವಸ್ಥೆ ಸಿಗ್ತಾ ಇತ್ತು. ಸೊ ಆದರೆ ಈ ಒಂದು ಈಗ BBMP ಹೆರಿಗೆ ಆಸ್ಪತ್ರೆ ಕ್ಲೋಸ್ ಆಗಿರ್ತಕ್ಕಂಥ ಹಿನ್ನೆಲೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾರ್ಯಾರು ಇಲ್ಲಿದ್ದಾರೆ ಬಡವರು, ಬಡ ಕುಟುಂಬಗಳು, ಅವರೆಲ್ಲರೂ ಕೂಡ ಈಗ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾದ ಸ್ಥಿತಿಗೆ ಅವರು ಬಂದಿದ್ದಾರೆ. ಅದಲ್ಲದೆ ಏನು ಈ ಒಂದು ಬೋರ್ಡ್ ಕೂಡ ಹಾಕಿದಲ್ಲಿರ್ತಕ್ಕಂಥದ್ದು ಏನಂತಂದರೆ ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತೀರಿ ಅಂತ ಒಂದು ಕಾರಣವನ್ನು ಕೊಟ್ಟು ಈ ಒಂದು ಕೇಂದ್ರವನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಟ್ ಆದರೆ ಇದುವರೆಗೂ ಯಾವುದೇ ರೀತಿಯ ಇದನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಅಥವಾ ಹೊಸದಾಗಿ ಕಟ್ಟೋದಕ್ಕಂಥ ಕಾಮಗಾರಿಗಳು ಇನ್ನೂ ಯಾವುದು ಕಂಡು ಬರ್ತಾ ಇಲ್ಲ. ಹಾಗಾದರೆ ಇದನ್ನು ಹೊಸದಾಗಿ ಕಟ್ಟೋದು ಯಾವಾಗ? ಮತ್ತೆ ಇದು ಜನಸಾಮಾನ್ಯರಿಗೆ ಬಳಕೆಗೆ ಸಿಗೋದು ಯಾವಾಗ? ಸೊ ಅಲ್ಲಿವರೆಗೂ ಜನಸಾಮಾನ್ಯರು ಏನು ಮಾಡಬೇಕು? ಹೆರಿಗೆ ಆಸ್ಪತ್ರೆಯನ್ನು ನಂಬಿಕೊಂಡಿದ್ದವರು ಹೇಗೆ ಬೇರೆ ಕಡೆ ಹೋಗಬೇಕು ಅಥವಾ ಆಗ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಅನುಭವಿಸ್ಬೇಕು? ಇದಕ್ಕೆ ಪರಿಹಾರವನ್ನು ಕೂಡಲೇ ಕೊಡಬೇಕು. ಆದಷ್ಟು ಬೇಗವಾಗಿ ಏನು ಒಂದು ಆಸ್ಪತ್ರೆ ಕ್ಲೋಸ್ ಆಗಿದೆ ಅದನ್ನು ಮತ್ತೆ ರೀಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.